ಸರ್, ಈಗ ಮೊನ್ನೆ ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಂತಹ ಈ ಬ್ಯಾಂಕ್ ದರೋಡೆ ಪ್ರಕರಣ ಸರ್, ನಾವಿಟ್ಟ ಚಿನ್ನನೇ ನಮ್ಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ದರೋಡೆಕೋರರು ಸಿಕ್ಕಿದ್ದಾರೆ, ಆದ್ರೆ ಆ ಚಿನ್ನವನ್ನ ಮಾರಾಟ ಮಾಡಿದ್ದಾರೆ. ಈ ಕೋಟೆಕಾರ್ನಲ್ಲಿ ಈಗ ರಾಬರಿ ಆದಲ್ಲಿ ಹೊರಗೆ ಬಂದಿದೆ. ಬ್ಯಾಂಕು ಮತ್ತೆ ಕೋಆಪರೇಟಿವ್ ಸೊಸೈಟಿಯಲ್ಲಿ ಹಣ ಇಡೋದು ಮತ್ತೆ ಚಿನ್ನದ ಮೇಲೆ ಸಾಲ ತೆಗೆಯೋದಿದೆಯಲ್ಲ, ಇದು ಎಷ್ಟು ಸೇಫ್ ಅಂತ ಸರ್? ಅದಕ್ಕೆ ಇನ್ಶೂರೆನ್ಸ್ ಸಮೇತ ಇಲ್ಲ. ಬ್ಯಾಂಕಿನವ್ರದ್ದು ಇನ್ಶೂರೆನ್ಸ್ ಬರೋದು ಎಲ್ಲಿ ಅಂತ ಹೇಳಿದ್ರೆ ಅವರ ಪೊಸೆಷನ್ ಇದ್ದದ್ದು. ದೇ ಆರ್ ಇನ್ ಲೀಗಲ್ ಪೊಸೆಷನ್ ಆಫ್ ದಟ್ ಪರ್ಟಿಕ್ಯುಲರ್ ಐಟಮ್. ಕೋಆಪರೇಟಿವ್ ಸೊಸೈಟಿಗಳು ಹೇಗೆ ಗೊತ್ತಾ, ಒಂದು ಮ್ಯೂಚುವಲ್ ಟ್ರಸ್ಟ್. ನಮ್ಮ ಊರಿನವನೇ ಸುರೇಂದ್ರ ನಾಯ್ಕರು ಬಂದಿದ್ದಾರೆ, ಅವ್ರಿಗೆ ಕೊಡಪ್ಪ, ಏನ್ರಿ ನಮ್ಮವ್ರೆ, ನಾವು ಡೈಲಿ ಮುಖ ನೋಡ್ತೇವೆ, ಅವ್ರಿಗೆ ಕೊಡಿ ಅಂತ. ಈಗ ಉದಾಹರಣೆಗೆ ಒಂದು ಕೋಆಪರೇಟಿವ್ ಸೊಸೈಟಿ ಅವ್ರು ಮ್ಯಾಕ್ಸಿಮಮ್ ಜುವೆಲ್ ಲೋನ್ ಒಂದು 10 ಕೋಟಿ ಕೊಡ್ಬೋದು ಅಂತ ತಗೊಳ್ಳೋದು. ಅದು ಕೋಟೆಕಾರ್ನವ್ರದ್ದೇ ತಗೊಳ್ಳಿ. ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು 16 ಕೋಟಿಗೆ ಇನ್ಶೂರೆನ್ಸ್ ಮಾಡಿದ್ದೇವೆ ಅಂತ. ಯಾರು ಅವರ ಬಾರೋವರ್ ಏನಿದ್ದಾನೆ ಅವನಿಗೆ ಇವರು ಲೋನ್ ಕ್ಲಿಯರ್ ಮಾಡಿದ ದಿವಸ ಅದು ಗೋಲ್ಡ್ ಅನ್ನು ವಾಪಸ್ ಕೊಡಿ. ಕಳ್ಳತನ ಆದ್ರಿಂದ ಅದೇ ಗೋಲ್ಡ್ ಸಿಗೋದಿಲ್ಲ. ಈಗ ಬ್ಯಾಂಕಿನವರು ಇನ್ಶೂರೆನ್ಸ್ ಪ್ರೀಮಿಯಂ ಕಡಿಮೆ ಆಗ್ಲಿ ಅಥವಾ ಕಟ್ಟೋದಕ್ಕೆ ನಮ್ಗೆ ಕಡಿಮೆ ಆಗಬೇಕು ಅಂತ ಹೇಳಿ ಈಗ ಇನ್ಶೂರೆನ್ಸ್ ಕಡಿಮೆ ಮಾಡಿದ್ರೆ ಅದ್ರ ಜವಾಬ್ದಾರಿ ಯಾರು? ಆದ್ರೆ ಕೋಆಪರೇಟಿವ್ ಸೊಸೈಟಿಯಲ್ಲಿ ಅದು ಏನಾದ್ರೂ ಕೋಆಪರೇಟಿವ್ ಸೊಸೈಟಿ ಫೇಲಿಯರ್ ಆದ್ರೆ ಸರ್ ನಮಸ್ಕಾರ. ಈಗ ಹಣ ಇಡೋದು ಮತ್ತೆ ಚಿನ್ನದ ಮೇಲೆ ಸಾಲ ತೆಗೆಯೋದಿದೆಯಲ್ಲ, ಇದು ಎಷ್ಟು ಸೇಫ್ ಅಂತ ಸರ್? ನಮಸ್ತೆ ವೀಕ್ಷಕರೇ. ಈ ಪ್ರಶ್ನೆಗೆ ಉತ್ತರ ಕಾನೂನು ಪ್ರಕಾರವಾಗಿ ಹಾಗೂ ನಾರ್ಮಲ್ ಯೂಸೇಜ್ ಪ್ರಕಾರವಾಗಿ ಎರಡೂ ಹೇಳ್ತೇನೆ. ನೀವು ಹೇಳಿದ್ರಿ ಮೊದಲು, ನಾನು ಎರಡು ಪ್ರಶ್ನೆ ಇದೆ ಇದರಲ್ಲಿ. ಒಂದು ಬ್ಯಾಂಕಿನಲ್ಲಿ ಡೆಪಾಸಿಟ್ ಇಡುವ ವಿಷಯದಲ್ಲಿ, ಮತ್ತೊಂದು ಚಿನ್ನಾಭರಣಗಳ ವಿಷಯದಲ್ಲಿ. ಕರೆಕ್ಟ್ ಅಲ್ವಾ? ಸೊ ಈಗ ಚಿನ್ನಾಭರಣದ ವಿಷಯದಲ್ಲಿ ಮಾತಾಡುವುದಿದ್ರೆ, ಕಮರ್ಷಿಯಲ್ ಬ್ಯಾಂಕು ಮತ್ತೆ ಕೋಆಪರೇಟಿವ್ ಸೊಸೈಟಿ. ಕಮರ್ಷಿಯಲ್ ಬ್ಯಾಂಕು ಅಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಮಾಡಿದ ಪ್ರೊಸೀಜರ್ಸ್ ಇದ್ದಾವೆ. ಅದೇ ರೀತಿ ಸೊಸೈಟಿಗಳಿಗೆ ಸಮೇತ ಕೋಆಪರೇಟಿವ್ ಆಕ್ಟ್ ಪ್ರಕಾರ ಪ್ರೊಸೀಜರ್ಸ್ ಇದಾವೆ. ಡಿಪಾರ್ಟ್ಮೆಂಟಲ್ ಅಂತ ಹೇಳ್ತಾರೆ, ಅದಕ್ಕೆ ರೂಲ್ಸ್ ಇದಾವೆ. ಅದನ್ನ ಅವ್ರು ಫಾಲೋ ಮಾಡ್ಬೇಕು. ಸೊ ಇದಕ್ಕೆ ಬೇಕಾದ ಸಫಿಶಿಯಂಟ್ ಕಾನೂನಾತ್ಮಕವಾದಂತಹ ಒಂದು ಕಾನೂನಿನಲ್ಲಿ ಒಂದು ಏನಂತ ಬೆಂಬಲ ಅಂತ ಹೇಳ್ತೀವಲ್ಲ, ಅದು ಇದೆ. ಸೊ ಹಾಗಾಗಿ ಸೇಫೇ, ಏನ್ ತೊಂದರೆ? ಸೇಫ್. ಈಗ ಇದು ನಾನು ಚಿನ್ನಾಭರಣದ ವಿಷಯದಲ್ಲಿ ಹೇಳ್ತಾ ಇದ್ದೇನೆ. ಪ್ರೊವೈಡರ್ ರೂಲ್ಸ್ ಇದಾವೆ, ಆ ರೂಲ್ಸ್ ಫಾಲೋ ಮಾಡಿದ್ರೆ ಸೇಫೆ. ಓಕೆ ಸರ್, ಈಗ ಮೊನ್ನೆ ಮಂಗಳೂರಿನ ಕೋಟೆಕಾರ್ನಲ್ಲಿ ನಡೆದಂತಹ ಈ ಬ್ಯಾಂಕ್ ದರೋಡೆ ಪ್ರಕರಣ ಸರ್, ನಿಮ್ಮ ಗಮನದಲ್ಲಿರ್ಬೋದು, ಮತ್ತೆ ನೀವು ಅದನ್ನು ಓದ್ಕೊಂಡು ಕೂಡ ಇರ್ಬೋದು ಸರ್. ಈಗ ಅಲ್ಲಿ ಹಣ ಇಟ್ಟವರು ಅಥವಾ ಚಿನ್ನದ ಮೇಲೆ ಸಾಲವನ್ನ ಪಡೆದವರು ಮೇ ಬಿ ಪ್ರಾಯಶಃ ಆರ್ಥಿಕವಾಗಿ ಅಷ್ಟೊಂದು ಸಬಲರಲ್ಲ ಅಂತ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಅಥವಾ ಮಿಡ್ಲ್ ಕ್ಲಾಸ್ ಅಥವಾ ಲೋವರ್ ಮಿಡ್ಲ್ ಕ್ಲಾಸ್ ಜನಗಳು ಅಂತಾನೆ ಇಟ್ಕೊಳ್ಳೋಣ. ಈಗ ಅವರಿಗೆ ಅವರ ಹಣ ಮತ್ತೆ ಚಿನ್ನದ ಬಗ್ಗೆ ಚಿಂತೆ ಶುರುವಾಗಿದೆ. ಆಯ್ತಾ? ನಾವಿಟ್ಟ ಚಿನ್ನನೇ ನಮ್ಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ದರೋಡೆಕೋರರು ಸಿಕ್ಕಿದ್ದಾರೆ, ಆದ್ರೆ ಆ ಚಿನ್ನವನ್ನ ಮಾರಾಟ ಮಾಡಿದ್ದಾರೆ. ಈಗ ಇವರಿಗೆ ಇದೇ ಹಠ ಹಿಡಿದ್ರೆ ಅವ್ರಿಗೆ ಅದೇ ಸಿಗುತ್ತಾ ಸರ್? ಹೇಗೆ ಅಂತ ಹೇಳಿದ್ರೆ, ಅದು ಹೇಗೆ ಪ್ರೊಸೀಜರ್ ಅಂತ ಹೇಳಿದ್ರೆ ಅವಿನಾಶ್ ಅವರೇ, ನೋಡಿ, ಈಗ ಸೊಸೈಟಿಯವರು ಚಿನ್ನದ ಮೇಲೆ ಸಾಲ ಕೊಡ್ತಾರೆ. ಚಿನ್ನ ನೀವು ಬ್ಯಾಂಕಿಗೆ ಕೊಟ್ಟ ಕೂಡಲೇ ಅವರವರ ಲಾಕರ್ ನಲ್ಲಿ ಇಡ್ತಾರೆ. ಆಗ ಅದನ್ನು ಡೆಲಿವರಿ ತಕೊಂಡ ಕೂಡಲೇ ಅದರದ್ದು ಏನ್ ಹೇಳ್ತಾರೆ, ಫಿಸಿಕಲ್ ಪೊಸಿಷನ್ ಅಂತ ಏನ್ ಹೇಳ್ತೇವೆ, ಆ ಚಿನ್ನಾಭರಣವನ್ನು ನನ್ನ ಕೈಯಲ್ಲಿ ತಕೊಂಡ ಕೂಡಲೇ ಅದು ನನ್ನ ಜವಾಬ್ದಾರಿ ಆಗ್ತದೆ, ಅಂದ್ರೆ ಸೊಸೈಟಿದು ಜವಾಬ್ದಾರಿ ಆಗ್ತದೆ. ಓಕೆ, ಸೊಸೈಟಿಯವರ ಜವಾಬ್ದಾರಿ ಆದ ಕೂಡಲೇ ಇದಕ್ಕೆ ಕಾನೂನಾತ್ಮಕವಾದಂತಹ ಒಂದು ಇದಿದೆ. ಏನಂತ ಹೇಳಿದ್ರೆ, ಅವ್ರಿಗೆ ಅಬ್ಲಿಗೇಷನ್ ಇದೆ. ಏನಂತ ಹೇಳಿದ್ರೆ, ಅವರು ಅದಕ್ಕೆ ಇನ್ಶೂರ್ ಮಾಡಬೇಕು. ಸಹಕಾರಿ ಕಾಯ್ದೆಯ ಪ್ರಕಾರ, ಅವರ ಪ್ರೊಸೀಜರ್ ಪ್ರಕಾರ ಅವರು ಅದಕ್ಕೆ ಸಫಿಶಿಯಂಟ್ ಇನ್ಶೂರೆನ್ಸ್ ತಗೊಳ್ಬೇಕು. ಓಕೆ, ಸೊ ಇದಕ್ಕೆ ಇನ್ಶೂರೆನ್ಸ್ ಕಂಪನಿಯವರ ಸಮೇತ ಬೇಕಾದ ರೀತಿಯಲ್ಲಿ ಎಂತ ಹೇಳ್ತಾರೆ, ಸೆಕ್ಯೂರ್ ಮಾಡ್ಲಿಕ್ಕೆ ಪಾಲಿಸೀಸ್ ಗಳಿದ್ದಾವೆ. ಓಕೆ, ಸ್ಪೆಷಲ್ ಪ್ರಿವಿಲೇಜ್ ಪಾಲಿಸಿ ಅಂತ ಇದೆ. ಓಕೆ, ಇದರ ಪ್ರಕಾರ ಅವ್ರು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಸೇಫ್ನಲ್ಲಿ ಇರುವಂತಹ ಏನು ಬಂಗಾರ ಇದೆ ಅದರ ಮೇಲೆ ಇನ್ಶೂರೆನ್ಸ್ ತೆಗಿಬೇಕು. ಅದರಲ್ಲಿ 2 ನಮೂನೆ ಇರ್ತದೆ. ಅದರಲ್ಲಿ ಒಂದು ಏನ್ ಹೇಳ್ತಾರೆ, ಅದಕ್ಕೆ ಪ್ಯಾಕೇಜ್. ಅದರಲ್ಲಿ ಕ್ಯಾಶು ಬರುತ್ತೆ, ಗೋಲ್ಡ್ ಬರುತ್ತೆ, ಪ್ಲೆಜ್ ಮಾಡಿದ ಗೋಲ್ಡ್ ಬರುತ್ತೆ, ಕ್ಯಾಶು ಹೊರಗೆ ಕೌಂಟರ್ ನಲ್ಲಿದ್ದ ಕ್ಯಾಶು ಬರುತ್ತೆ, ಸೇಫ್ ಅಲ್ಲಿ ಇದ್ದ ಕ್ಯಾಶು ಬರುತ್ತೆ. ಹೀಗೆ ಅವ್ರದ್ದೊಂದು ಕಂಬೈನ್ಡ್ ಪಾಲಿಸಿ ಇದೆ. ಪಾಲಿಸಿ ಎಷ್ಟು ಇದ್ರೂ ಸಮೇತ ಇಂಪಾರ್ಟೆಂಟ್ ಇದ್ರಲ್ಲಿ ಏನಂತ ಹೇಳಿದ್ರೆ, ಸಮ್ ಇನ್ಶೂರ್. ಈಗ ಉದಾಹರಣೆಗೆ ಒಂದು ಕೋಆಪರೇಟಿವ್ ಸೊಸೈಟಿ ಅವ್ರು ಮ್ಯಾಕ್ಸಿಮಮ್ ಜುವೆಲ್ ಲೋನ್ ಒಂದು 10 ಕೋಟಿ ಕೊಡ್ಬೋದು ಅಂತ ತಗೊಳ್ಳೋ. ಅದು ಕೋಟೆಕಾರ್ನವ್ರದ್ದೇ ತಗೊಳ್ಳಿ. ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು 16 ಕೋಟಿಗೆ ಇನ್ಶೂರೆನ್ಸ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಸರಿ, ಓಕೆ, ಲೆಟ್ ಅಸ್ ಅಸ್ಯೂಮ್ ನಾಟ್ ಅವ್ರು ವರ್ಷಕ್ಕೆ ಮ್ಯಾಕ್ಸಿಮಮ್ 16 ಕೋಟಿ ಪ್ಲೆಜ್ ತಗೊಳ್ತಾರೆ. ಸರಿ, ಅದರಲ್ಲಿ ಒಂದು ಪಾಲಿಸಿಯಲ್ಸ್ ಒಂದು ಇದೆ, ಏನಂತ ಡಿಕ್ಲರೇಷನ್ ಪಾಲಿಸಿ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಒಂದು ತಿಂಗಳಿನಲ್ಲಿ 16 ಕೋಟಿ ಅಂತ ತಗೊಂಡಿದ್ದಾರೆ ಇನ್ಶೂರೆನ್ಸ್, ಆದ್ರೆ 5 ಕೋಟಿ ಮಾತ್ರ ಆಯ್ತು. ಮತ್ತೊಂದು ತಿಂಗಳಲ್ಲಿ 2 ಕೋಟಿ ಮಾತ್ರ ಬಂತು. ಮತ್ತೆ ಒಂದೇ ಸಲ ಮತ್ತೊಂದು ತಿಂಗಳಲ್ಲಿ 8 ಕೋಟಿಗೆ ಹೋಯ್ತು.
ಆಗ ವ್ಯಾಲ್ಯೂ ಚೇಂಜ್ ಆಗ್ತದೆ. ಹ್ಮ್ ಪ್ರೀಮಿಯಂ ಅಲ್ಲಿ ಸೇವಿಂಗ್ಸ್ ಮಾಡ್ಬೋದು. ಹ್ಮ್ ಹ್ಮ್ ಅದಕ್ಕೆ ಡಿಕ್ಲರೇಷನ್ ಪಾಲಿಸಿ ಅಂತ, ಡಿಕ್ಲರೇಷನ್ ಪಾಲಿಸಿ ಅಲ್ಲಿ ಮಾಡಿದ್ರೆ ಅವರಿಗೆ ಪ್ರತಿ ತಿಂಗಳು ಅವರು ವ್ಯಾಲ್ಯೂ ಡಿಕ್ಲೇರ್ ಮಾಡಿದ್ರೆ ಪ್ರೀಮಿಯಂ ಪ್ಲಸ್ ಮೈನಸ್ ಆಗ್ತಾ ಇರ್ತದೆ. Okay. ಆದರೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪಕ್ಕನೆ ಜಾಸ್ತಿ ಹೋದಾಗ 16 ಕೋಟಿಗೆ ಮಿಕ್ಕಿ ಹೋದಾಗ ಹೌದು. ಅದು ಸಹ ಕವರ್ ಆಗ್ತದೆ, ಪ್ರೊವೈಡೆಡ್ ಮ್ಯಾಕ್ಸಿಮಮ್ ಲಿಮಿಟ್ ಓಕೆ. ಪ್ರೊವೈಡೆಡ್. ಆದ್ರೆ ಈ ಪ್ರೀಮಿಯಂ ನಲ್ಲಿ ಅವರಿಗೆ ಏನೋ ಒಂದು ಸ್ವಲ್ಪ ಸೇವಿಂಗ್ಸ್ ಆಗ್ತದೆ. ಈ ರೀತಿ ಅವರು ಮಾಡಿಕೊಂಡು ಮಾಡ್ಬೋದು. ಈಗ ಉದಾಹರಣೆಗೆ ನಮ್ಮಲ್ಲಿ ಈಗ ಇದ್ರಲ್ಲಿ ಇಂಪಾರ್ಟೆಂಟ್ ಏನ್ ಬರ್ತದೆ ಅಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ ಬರ್ತದೆ. ಅವ್ರಿಗೆ ಅಂಡರ್ ವ್ಯಾಲ್ಯೂ ಮಾಡಿದ್ರೆ 16 ಕೋಟಿ ಅಂತ ಅವರು ಏನು ಇನ್ಶೂರೆನ್ಸ್ ಮಾಡಿದ್ದಾರೆ, ಒಂದು ವೇಳೆ ಅಲ್ಲಿ ಅವರಲ್ಲಿ ಪ್ಲೆಜ್ ಆದ ಗೋಲ್ಡ್ ಹ್ಮ್ ಲೆಕ್ಕ ಪ್ರಕಾರ ಅವರು ಇನ್ಶೂರೆನ್ಸ್ ಸರ್ವೇರ್ ಅಂತ ಇರ್ತಾರೆ, ಓಕೆ. ಸರ್ವೆ ಮಾಡುವಾಗ ಅದು 20 ಕೋಟಿ ಬಂದ್ರೆ ಹಾ ಆಗ ಅಂಡರ್ ಇನ್ಶೂರೆನ್ಸ್ ಆಯ್ತಲ್ವಾ, ಆಗ ಅವರಿಗೆ ಅಷ್ಟು ಕ್ಲೇಮ್ ಸಿಗೋದಿಲ್ಲ, ಕಡಿಮೆ ಸಿಗ್ತದೆ. ಆದ್ರೆ ಆಸ್ ಫಾರ್ ಆಸ್ ಡೆಪಾಸಿಟರ್ ಇಸ್ ಕನ್ಸರ್ನ್ ಅಂತ ಹೇಳಿದ್ರೆ ಸಾಮಾನ್ಯ ಪ್ರಜೆ ಯಾರು ಅವರ ಬಾರೋವರ್ ಏನಿದ್ದಾನೆ ಅವನಿಗೆ ಇವರು ಲೋನ್ ಕ್ಲಿಯರ್ ಮಾಡಿದ ದಿವಸ ಅದು ಗೋಲ್ಡ್ ಅನ್ನು ವಾಪಸ್ ಕೊಡ್ಬೇಕು. ಕಳ್ಳತನ ಆದದ್ರಿಂದ ಹ್ಮ್ ಅದೇ ಗೋಲ್ಡ್ ಸಿಗೋದಿಲ್ಲ. ನನ್ಗೆ ತಾಳಿಯೇ ಬೇಕು, ನನ್ಗೆ ಕಂಕಣವೇ ಬೇಕು ಅಂದ್ರೆ ನಾನಿಟ್ಟ ತಾಳಿಯೇ ಬೇಕು. ಹೌದು, ಅದು ಸಿಗ್ಲಿಕ್ಕಿಲ್ಲ, ಅದು ಮಾರಿ ಆಗಿದೆ. ಈಗ ಅದಕ್ಕೆ ಆಲ್ಟರ್ನೇಟಿವ್ ಅಂತ ಹೇಳಿದ್ರೆ ಅದ್ರಲ್ಲಿ ನೆಟ್ ಗೋಲ್ಡ್ ಗ್ರಾಮ್ ಇರ್ತದೆ, Okay. ನೆಟ್ ಗೋಲ್ಡ್ ವೇಟ್ ಅಂತ ಇರ್ತಾರೆ. ನಾವು ಗೋಲ್ಡ್ ಕೊಟ್ಟ ಕೂಡಲೇ ಏನಾಗ್ತದೆ, ಅಪ್ರೂವ್ಡ್ ವ್ಯಾಲ್ಯೂರ್ ಅಂತ ಹೇಳ್ತಾರೆ, ಅವನು ಬಂದು ಅದರದ್ದು ವ್ಯಾಲ್ಯೂಯೇಷನ್ ಕಟ್ತಾನೆ. ಕರೆಕ್ಟ್. ಅವರು ವ್ಯಾಲ್ಯೂಯೇಷನ್ ಎಷ್ಟು ಉಂಟು ಅಂತ ಹೇಳ್ಕೊಂಡು ಮಾಡಿ ಕೊಡ್ತಾನೆ. ಓಕೆ. ಅದರಲ್ಲಿ ಎಷ್ಟು ನೆಟ್ ಗ್ರಾಮ್ ಇದೆ, ಎಷ್ಟು ಗ್ರಾಸ್ ವೇಟ್ ಇದೆ, ಇದರದ್ದು ಕ್ಯಾಲ್ಕುಲೇಷನ್ ನಾವು ಅಲ್ಲಿ ಬರೆದು ಕೊಡ್ತಾನೆ. ಆ ಬೇಸಿಸ್ ಮೇಲೆ ಇವರದ್ದು ಲಯಬಿಲಿಟಿ ಡಿಟರ್ಮಿನ್ ಆಗ್ತದೆ. ಯಾರ್ದು? ಸೊಸೈಟಿ ಅವರು. ಈಗ ನಾನು ಲೋನ್ ತೀರಿಸಿದ ನನಗೆ ಅವರು ವಾಪಸ್ ಕೊಡ್ಬೇಕು ಬಂಗಾರವನ್ನು. ಅದು ಬಂಗಾರವನ್ನು ವಾಪಸ್ ಕೊಡುವಾಗ ಈಗ ನನ್ನ ಹತ್ರ ಅದೇ ಬಂಗಾರ ಇಲ್ಲದ್ರಿಂದ ಅದಕ್ಕೆ ಇಕ್ವಲೆಂಟ್ ಗ್ರಾಮ್ಸ್ ಪ್ಲಸ್ ಅದಕ್ಕೆ ಮೇಕಿಂಗ್ ಚಾರ್ಜಸ್ ಅದು ಏನೋ ಇರ್ತದೆ. ಈಗ ನಾನು ತಾಳಿ ಮಾಡ್ಲಿಕ್ಕೆ ಖಾಲಿ ಒಂದು 10 ಗ್ರಾಮ್ ಬಂಗಾರ ಕೊಟ್ಟುಕೊಳ್ಳಿ ತಾಳಿ ಆಗುದಿಲ್ಲ, ಅದಕ್ಕೆ ಖರ್ಚಿದೆ ಅಲ್ವಾ. ಅದರದ್ದು ಖರ್ಚು ಏನಂತ ಹೇಳ್ಕೊಂಡು ವ್ಯಾಲ್ಯೂ ಅವರು ಡಿಟರ್ಮಿನ್ ಮಾಡ್ತಾರೆ. ಅದರ ಪ್ರಕಾರ ಅವರಿಗೆ ಸಿಗ್ತದೆ, ಸಿಗ್ಬೇಕು. ಓಕೆ. ಮತ್ತೆ ಹೇಗಾಗ್ತದೆ ಗೊತ್ತಿಲ್ಲ. ಸೊ ಹಾಗಾದ್ರೆ ಈಗ ಅಲ್ಲಿ ಯಾರು ಅಡವಿಟ್ಟಿದ್ದಾರೆ ಚಿನ್ನವನ್ನ ಅವ್ರೇನ್ ಚಿಂತೆ ಮಾಡುವಂತ ಅವಶ್ಯಕತೆ ಚಿಂತೆ ಇಲ್ಲ. ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಸೆಕ್ರೆಟರಿ ಆಲ್ರೆಡಿ 16 ಕೋಟಿ ನಾವು ಇನ್ಶೂರೆನ್ಸ್ ಉಂಟು ಅಂತ ಹೇಳ್ಕೊಂಡು ಪೇಪರ್ ನಲ್ಲಿ ಓದಿದಾಗ ಆಯ್ತು. ನಮ್ಗೆ ನಾನು ನಾಟ್ ಶೂರ್, ಓಕೆ. ಪೇಪರ್ ನಲ್ಲಿ ಓದಿದಾಗ ಆಯ್ತು. ಓಕೆ, ಓಕೆ. ಆದ್ರೆ ಇದು 16 ಕೋಟಿ ಮಾಡಿದಾರೆ ಇಲ್ಲ ಅಂತ ನೋಡುವರು ಯಾರು? ನೆಕ್ಸ್ಟ್ ಪ್ರಶ್ನೆ. ಹೌದು, ಅದು ಪೊಲೀಸ್ನವರೇ ನೋಡ್ಬೇಕಾಗುತ್ತೆ. ಓಕೆ ಸರ್, ಈಗ ಬ್ಯಾಂಕಿನವರು ಇನ್ಶೂರೆನ್ಸ್ ಪ್ರೀಮಿಯಂ ಕಡಿಮೆ ಆಗ್ಲಿ ಅಥವಾ ಕಟ್ಟೋದಕ್ಕೆ ನಮ್ಗೆ ಕಡಿಮೆ ಆಗ್ಬೇಕು ಅಂತ ಹೇಳಿ ಈಗ ಇನ್ಶೂರೆನ್ಸ್ ಕಡಿಮೆ ಮಾಡಿದ್ರೆ ಅದ್ರ ಜವಾಬ್ದಾರಿ ಯಾರು? ಬ್ಯಾಂಕಿನವರಿಗೆ ಮೇಲೆ ಬರ್ತದೆ. ಹೇಗೆ ಅಂತ ಹೇಳಿದ್ರೆ ಇದು ಬೇಲರ್ ಬೇಲಿ ರಿಲೇಶನ್ಶಿಪ್ ನಾಗಿ ಪ್ಲೆಜ್ ಮಾಡಿದಂತ ಏನಾದ್ರೂ ಈಗ ನಾವೀಗ ಗೋಲ್ಡ್ ಪ್ಲೆಜ್ ಮಾಡಿದ್ದೇವೆ, ಬ್ಯಾಂಕ್ ಪ್ಲೆಜ್ ಮಾಡಿದ ಕೂಡಲೇ ಅದರದ್ದು ಸಂರಕ್ಷಣೆಯದು ಇದು ಸಮೇತ ಎಂತದ್ದು ಜವಾಬ್ದಾರಿ ಸಮೇತ ಸೊಸೈಟಿ ಮೇಲೆ ಬರ್ತದೆ. ಓಹೋ. ಸೊಸೈಟಿಯವರು ಅದು ಅವರಿಗೆ ಎಕ್ಸ್ಪೆಂಡಿಚರ್, ಅವರು ಏನಾದ್ರೂ ಮಾಡಿ ಗ್ರಾಹಕರಿಗೆ ಕೊಡಬೇಕು. ದೇ ಆರ್ ಲಯಬಲ್. ಆಗ ಏನಾಗ್ತದೆ, ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇರ್ತದೆ. ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನೆಗ್ಲಿಜೆನ್ಸ್ ಅಂತ ಹೇಳ್ಕೊಂಡು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟಿನವರು ಸಮೇತ ಪರ್ಸನಲಿ ಲಯಬಲ್ ಆಗ್ಲಿಕ್ಕೆ ಸಾಕು. ಅದು ಸಹಕಾರಿ ಕಾನೂನು ನೋಡ್ಬೇಕು. ಅದೊಂದು ಪರ್ಸನಲ್ ಲಯಬಿಲಿಟಿ ಆಫ್ ದ ಮೆಂಬರ್ಸ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಅದು ನನ್ಗೆ ಅದು ಸ್ವಲ್ಪ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಲೀಗಲ್ ಒಪಿನಿಯನ್. ಅದೊಂದು ಬಿಟ್ರೆ ಅವರು ಕೋಆಪರೇಟಿವ್ ಸೊಸೈಟಿ ಇಸ್ ಲಯಬಲ್. ಹೌದು. ಆದ್ರೆ ನಾವೀಗ ಇನ್ಶೂರೆನ್ಸ್ ಇದು ಮಾತಾಡಿದ ಕೋಆಪರೇಟಿವ್ ಸೊಸೈಟಿಗೆ ಇನ್ಶೂರೆನ್ಸ್ ಉಂಟು, ಅದನ್ನ ಜನರು ಹೆದರ್ಬೇಕಾಗಿಲ್ಲ ಅಂತ ಹೇಳ್ಕೊಂಡು. ಓಕೆ ಸರ್, ಇದು ಬಾರಿ ಒಳ್ಳೆ ವಿಷಯ ಸರ್. ಈಗ ಚಿನ್ನದ ಮೇಲೆ ಸಾಲ ತೆಗೆಯುವಾಗ ಯಾವೆಲ್ಲ ಅಂಶಗಳನ್ನ ಜನರು ಗಮನದಲ್ಲಿ ಇಟ್ಕೊಳ್ಬೇಕು ಸರ್? ವೆರಿ ಇಂಪಾರ್ಟೆಂಟ್. ಅಂದ್ರೆ ಕೆಲವರು ನೋಡಿ ಪಾಪ ತೀರಾ ಬಡವರು, ಆರ್ಥಿಕವಾಗಿ ಹಿಂದುಳಿದವರು, ಅವರಿಗೆ ದುಡ್ಡಿನ ಅವಶ್ಯಕತೆ ಮಾತ್ರ ಇರುತ್ತೆ ಸರ್. ಬ್ಯಾಂಕ್ ಯಾವುದು ನಮಗೆ ಗೊತ್ತಿಲ್ಲ, ಹತ್ರದ ಬ್ಯಾಂಕ್ ಇದೆ, ಗುರುತದವ್ರು ಇದ್ದಾರೆ ಅಂತ ಹೋಗುದು, ಕೊಡುದು, ಚಿನ್ನ ಇಡುದು, ದುಡ್ಡು ತಗೊಳ್ಳೋದು, ಬರುದು, ಆಮೇಲೆ ಪಾಪ ತಿಂಗಳು ಕಷ್ಟಪಟ್ಟು ಕಟ್ಟುದು ಸರ್. ಆಕ್ಚುಲಿ ಇದೆಲ್ಲ ಮಾಡ್ಬೇಕಾದ್ರೆ ಬಹಳ ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾದಂತ ಅಂಶಗಳೆಲ್ಲ ಯಾವ್ಯಾವ್ದು? ನೋಡಿ ಅವಿನಾಶ್ ಅವರೇ, ಈಗ ಯಾವುದೇ ವಸ್ತುವನ್ನು ನಾನು ನನ್ನ ಕೈಯಿಂದ ನಿಮ್ಮ ಕೈಗೆ ಕೊಡುವಾಗ ನಿಮ್ಮಿಂದ ನಾನು ಅದಕ್ಕೆ ಕನ್ಸಿಡರೇಷನ್ ಏನು ಲೋನ್ ತಗೊಳ್ತೇನೆ ಅಲ್ವಾ. ನಾನು ನಿಮ್ಗೆ ಏನೋ ಬಂಗಾರ ಕೊಟ್ಟಿದ್ದೇನೆ, ನಾಳೆ ಅದೇ ಬಂಗಾರ ನೀವು ನನಗೆ ವಾಪಸ್ ಕೊಡ್ಬೇಕು ಅಲ್ವಾ. ಆಗ ನಾವ್ ಏನ್ ಕೇಳ್ತೇವೆ? ಪಾವತಿ ಕೇಳ್ತೇವೆ, ರಿಸಿಟ್ ಕೇಳ್ತೇವೆ. ನಾನು ಏನ್ ಕೊಟ್ಟಿದ್ದೇನೆ ಅದ್ರ ರಿಸಿಟ್. ಉದಾಹರಣೆಗೆ ನಾನು 5 ಗ್ರಾಮಿನದು 3 ಬಂಗಾರದ ಬಳೆ ಕೊಟ್ಟೆ ಅಂತ ಹೇಳ್ಕೊಳ್ಳಿ. ಆಗ ಅವರು ಅದ್ರಲ್ಲಿ ಬರಿಬೇಕು ಅದರದ್ದು ನೆಟ್ ವೆಯ್ಟ್ ಎಷ್ಟು, ಗ್ರಾಸ್ ವೆಯ್ಟ್ ಎಷ್ಟು, ನಂಬರ್ಸ್ ಎಷ್ಟು, ಅದರ ಅಪ್ರಾಕ್ಸಿಮೇಟ್ ವ್ಯಾಲ್ಯೂಯೇಷನ್ ಎಷ್ಟು. ಅದು ವ್ಯಾಲ್ಯೂಯೇಷನ್ ಯಾಕೆ ಬರೀತಾರೆ ಅಂತ ಹೇಳಿದ್ರೆ ವ್ಯಾಲ್ಯೂವರ್ಸ್ ಕೆಲವು ಗೋಲ್ಡ್ ಗಳೆಲ್ಲ 18 ಕ್ಯಾರೆಟ್ ಇದ್ದಿರ್ತವೆ ಅಂತ ಹೇಳಿದ್ರೆ ಅದರಲ್ಲಿ ಆ ಚಿರಣಿಕೆ ಗಿರಣಿಕೆ ಎಲ್ಲ ಇರುವಾಗ ಎಂತದ್ದು ಪ್ಯೂರಿಟಿ ಕಡಿಮೆ ಆಗ್ತದೆ. ಸರಿ, ನಿಮ್ಗೆ ಗೊತ್ತಿರ್ಬೋದು ಈಗ ವಜ್ರದ ಐಟಮ್ಸ್ಗೆಲ್ಲ 24 ಕ್ಯಾರೆಟ್ ಅಲ್ಲಿ ಯಾರು ಕಟ್ಟುದಿಲ್ಲ, 22 ಕ್ಯಾರೆಟ್ ಸಹ ಕೆಲವು ಕಡೆಗಳಲ್ಲಿ ಕಟ್ಟಲಿಕ್ಕೆ ಆಗುದಿಲ್ಲ. ಅದು 18 ಕ್ಯಾರೆಟ್ ಅಲ್ಲೇ ಕಟ್ಟಬೇಕಾಗ್ತದೆ, 18ರಲ್ಲಿ 19ರಲ್ಲಿ. ಅದು ವ್ಯಾಲ್ಯೂಯೇಷನ್ ಕಡಿಮೆ ಆಗ್ತದೆ, ಸ್ವಲ್ಪ ವೇರಿಯೇಷನ್ ಆಗ್ತದೆ. ಸೊ ಈ ರೀತಿ ಆದ್ರೆ ಸರಾಫರದನ್ನು
ಬ್ಯಾಂಕಿಗೆ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಆದ್ರೆ ಇವರು ಏನ್ ಕೊಟ್ಟಿದ್ದಾರೆ ನೋಡಿ, ಅದಕ್ಕೆ ಒಂದು ಅಕ್ನಾಲೇಜ್ಮೆಂಟ್ ಇವ್ರ ಹತ್ರ ಇಟ್ಟುಕೊಳ್ಳಲೇಬೇಕು. ಇದು ಪ್ರತಿಯೊಬ್ಬ ಬಾರೋವರ್ ಗೋಲ್ಡ್ ಲೋನ್ ಇನ್ನದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಇರ್ಲಿ, ಕೋಆಪರೇಟಿವ್ ಸೊಸೈಟಿಯಲ್ಲಿ ಇರ್ಲಿ, ಯಾವಾಗ ನೀವು ಗೋಲ್ಡ್ ಬ್ಯಾಂಕಿಗೆ ಪ್ಲೆಜ್ ಮಾಡ್ತೀರಾ ಆಗ ನಿಮ್ಗೆ ಒಂದು ರಿಸೀಟ್ ಅನ್ನು ನೀವು ತೆಗೆದುಕೊಳ್ಳುವುದು ಕಂಪಲ್ಸರಿ, ಮತ್ತೆ ನಿಮ್ಮ ಹಕ್ಕು ಕೂಡ ಅದು. ಇಟ್ ಇಸ್ ಯುವರ್ ರೈಟ್. ಕೆಲವರೆಲ್ಲ ಹೇಳ್ತಾರೆ ನಿಮ್ಗೆ ಯಾಕೆ ಇಲ್ಲಿ ನಮ್ಮ ಹತ್ರ ಇರುವುದಿಲ್ವಾ, ನೀವ್ ಯಾಕೆ ಅದು ಕೊಡ್ಬೇಕು ಅಂತ ಕೇಳ್ತಾರೆ. ಉಡಾಫೆ ಮಾತಾಡ್ತಾರೆ ಕೆಲವು ಕಡೆಗಳಲ್ಲಿ. ಹಾಗೆ ಮಾತಾಡಬಾರ್ದು. ಅವರು ಬಾರೋವರ್ ಈಸ್ ಎಂಟೈಟಲ್ ಟು ಗೆಟ್ ಅನ್ ಅಕ್ನಾಲೇಜ್ಮೆಂಟ್. ಈ ಕೊಟೆಕಾರ್ನಲ್ಲಿ ಈಗ ರಾಬರಿ ಆದಲ್ಲಿ ಹೊರಗೆ ಬಂದಿದೆ, ಅಲ್ಲಿ ಪ್ರತಿಯೊಬ್ಬ ಬಾರೋವರ್ಸ್ ಹತ್ರ ಇದಿರ್ಬೋದು, ಎಂತದ್ದು ಖಂಡಿತ ಇರ್ಬೋದು. ಕೆಲವರ ಹತ್ರ ಇಲ್ಲ ಅಂತ ಮಾಡೋಣ ಸರ್. ಆಗ ಅವ್ರು ಈಗ ಬ್ಯಾಂಕಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಬೇಕು. ಬ್ಯಾಂಕಿನವ್ರು ಕೊಡ್ಲೇಬೇಕು ಅದನ್ನು. ದೇ ಕೆನಾಟ್ ರಿಫ್ಯೂಸ್. ಕಾನೂನಾತ್ಮಕವಾಗಿ ಇದು ಹಕ್ಕು ಕೂಡ, ಬಾರೋವರ್ನ ಹಕ್ಕು. ದೇ ಕೆನಾಟ್ ಸೇ ನೋ. ಈಗ ನೀವು ಯಾವುದೇ ನಿಮ್ಮ ವಸ್ತು, ಯು ಆರ್ ಓನರ್ ಆಫ್ ದೋಸ್ ಜುವೆಲ್ಸ್, ನೀವು ಅವರಿಗೆ ಕೊಟ್ಟಿದ್ದೀರಿ. ಯಾರಿಗಾದ್ರು ಕೊಟ್ಟ ಕೂಡಲೇ ನಿಮ್ಮ ಹತ್ರ ಅದು ಉಂಟಂತ ಹೇಳೋದು ಪಾವತಿ ನಿಮ್ಗೆ ಬೇಕೇ ಅಲ್ವಾ, ರಿಸಿಪ್ಟ್ ನಿಮ್ಗೆ ಬೇಕೇ ಅಲ್ವಾ? ಸರ್, ಈಗ ಈ ಡಕಾಯಿತಿ ಆದ ನಂತರ ಬೇರೆ ಕಡೆಗಳಲ್ಲೆಲ್ಲ ಕೋಆಪರೇಟಿವ್ ಸೊಸೈಟಿಯಲ್ಲಿ ಹಣ ಮತ್ತೆ ಚಿನ್ನ ಇಟ್ಟರು, ಪಾಪ ತುಂಬಾ ದುಡ್ಡು ಇಟ್ಟವರು ಇರಬಹುದು ಸರ್. ಅವರಿಗೆಲ್ಲ ಈಗ ಚಿಂತೆ ಶುರುವಾಗಿದೆ. ಅವ್ರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ ನೀವು? ಈಗ ಉದಾಹರಣೆಗೆ ಅವ್ರು ಜುವೆಲ್ ಇಟ್ಟಿದ್ದಾರೆ, ಹೆಚ್ಚು ನಾನು ಹೇಳಿದ ಹಾಗೆ. ಈಗ ನೀವು ಕೇಳಿದ್ರೆ ಅಕ್ನಾಲೇಜ್ಮೆಂಟ್ ಕೊಡ್ತಾರಾ ಇಲ್ವಾ ಅಂತ ಒಂದು ಪ್ರಶ್ನೆ ಉಂಟಲ್ವಾ. ಅಕ್ನಾಲೇಜ್ಮೆಂಟ್ ಅನ್ನು ಅವರು ಅವ್ರ ಹತ್ರ ಜೋಪಾನವಾಗಿ ಇಟ್ಕೊಳ್ಬೇಕು. ಒಂದು. ಎರಡನೇದು, ಕೋಆಪರೇಟಿವ್ ಸೊಸೈಟಿ ಅವರು ಎಷ್ಟಕ್ಕೆ ನೀವು ಇದು ಮಾಡಿದ್ದೀರಿ ಅಂತದ್ದು ಪಾಲಿಸಿ ತೆಗೆದಿದ್ದೀರಿ, ನಮ್ಮದು ಗೋಲ್ಡ್ ಎಷ್ಟು ಸೇಫು ಅಂತ ನೀವು ಅವ್ರ ಹತ್ರ ಬೋರ್ಡ್ ಆಫ್ ಅವ್ರ ಹತ್ರ ಕೇಳಿ, ಅವ್ರು ಕೊಡ್ತಾರೆ. ಹೌದು, ಕೊಡ್ತಾರೆ. ಅವ್ರದ್ದು ಬೋರ್ಡ್ ನಲ್ಲಿ ಅವ್ರು ಹೇಳ್ತಾರೆ ನಾವು ಇಷ್ಟಕ್ಕೆ ಇನ್ಶೂರ್ ಮಾಡಿದ್ದೇವೆ ಅಂತ ಹೇಳ್ಕೊಂಡು. ಅವ್ರು ಯಾರಾದ್ರೂ ಕೇಳಿದ್ರೆ ನೋಡಿ, ಈಗ ರೈಟ್ ಆಫ್ ಇನ್ಫಾರ್ಮೇಶನ್ ಅಂತ ಇದೆ, ಅದರಲ್ಲಿ ಸಹ ಕೇಳಬಹುದು. ಆದ್ರೆ ಹೆಚ್ಚಿನ ಕಡೆಗಳಲ್ಲಿ ಕೇಳೋದಿಲ್ಲ. ಯಾಕಂತ ಹೇಳಿದ್ರೆ ಈ ಕೋಆಪರೇಟಿವ್ ಸೊಸೈಟಿಗಳು ಹೇಗೆ ಗೊತ್ತಾ, ಒಂದು ಮ್ಯೂಚುವಲ್ ಟ್ರಸ್ಟ್. ನಮ್ಮ ಊರಿನವನೇ, ಅರೆ ಸುರೇಂದ್ರ ನಾಯ್ಕರು ಬಂದಿದ್ದಾರೆ, ಅವ್ರಿಗೆ ಕೊಡಪ್ಪ, ಏನ್ರಿ ನಮ್ಮವ್ರೆ, ನಾವು ಡೈಲಿ ಮುಖ ನೋಡ್ತೇವೆ, ಅವ್ರಿಗೆ ಕೊಡಿ ಅಂತ ಕಾನ್ಸೆಪ್ಟ್. ಕೋಆಪರೇಟಿವ್ ಅಲ್ಲಿ, ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಟ್ರಾನ್ಸ್ಫರ್ ಆಗಿರ್ತದೆ, ಎಲ್ಲೋ ಯಾವುದೇ ಪ್ಲೇಸ್ ಇಂದ ಬಂದವಲ್ಲಿ ಸ್ಟಾಫ್ ಆಗಿರ್ತಾನೆ, ಅವ್ನಿಗೆ ಲೋಕಲ್ ಕಾಂಟ್ಯಾಕ್ಟ್ಸ್ ಇರುವುದಿಲ್ಲ, ಗೊತ್ತೇ ಇರುವುದಿಲ್ಲ. ಸೊ ಈ ಗುರುತ ಪರಿಚಯದ ಮೇಲೆ ಅಲ್ಲಿ ನಡೆಯಲ್ಲ. ಅಲ್ಲಿ ಕಾನೂನೇ ನಡೀತದೆ, ಅಲ್ಲಿ ಡಾಕ್ಯುಮೆಂಟರಿ ಎವಿಡೆನ್ಸಸ್ ಗಳೇ ನಡೀತವೆ. ಇಲ್ಲಿ ಹಾಗಲ್ಲ, ಮುಖ ಪರಿಚಯದ ಮೇಲೆ ನೀವು ನೋಡಿರ್ಬೋದು. ಈಗ ಬ್ಯಾಂಕಿಗೆ ಹೋದ್ರೆ ನಿಮ್ಗೆ 1 ಗಂಟೆ ಮಾಡುವ ಕೆಲಸ ಕೋಆಪರೇಟಿವ್ ಸೊಸೈಟಿಗೆ ಹೋದ್ರೆ 2 ಅಥವಾ 3 ನಿಮಿಷದಲ್ಲಿ ಆಗ್ತದೆ. ಸರಿ, ಓಕೆ. ಅದಕ್ಕೋಸ್ಕರ ಜನರು ಕೋಆಪರೇಟಿವ್ ಸೊಸೈಟಿ ಪ್ರಿಫರ್ ಮಾಡ್ತಾರೆ. ನಮಗೆ ಒಂದು ಏನೋ ಒಂದು ನಮ್ಮದೇ ಒಂದು ಇನ್ಫಾರ್ಮಲ್ ವಾತಾವರಣ ಇರ್ತದೆ ಅಲ್ಲಿ. ಜನರು ಸಹ ನೋಡಿ, ನೀವು ಹೆಚ್ಚಾಗಿ ಕೋಆಪರೇಟಿವ್ ಸೊಸೈಟಿಗೆ ಹೋಗಿ ಬರೋವಿಲ್ಲದವ್ರು ನೋಡಿ. ಕರೆಕ್ಟ್. ವಿದ್ಯೆ ಇಲ್ಲ, ನೀವು ಹೇಳಿದಾಗೆ ಸಾಮಾನ್ಯ ಜನರು ಹೋಗುವವರು ಅಲ್ಲಿ ಅವರನ್ನು ಅಲ್ಲಿ ಯೋಗ್ಯ ರೀತಿಯಲ್ಲಿ ಎಂತ ಮಾಡ್ತಾರೆ, ಅವ್ರಿಗೊಂದು ಧೈರ್ಯ ಬರ್ತದೆ ಮಾತಾಡಿ ನಮ್ಮವರೇ ಅಂತ. ನಿಜ ಸರ್. ಇದೀಗ ಕೊನೆ ಪ್ರಶ್ನೆ. ಈಗ ಮೊನ್ನೆ ಕೋಟೆಕಾರ್ ಬ್ಯಾಂಕ್ ಅಲ್ಲಿ ದರೋಡೆ ಆಯ್ತು. ಆ ದರೋಡೆ ಹೊತ್ತಿಗೆ ಒಬ್ರು ಪಾಪ ಚಿನ್ನ ಪ್ಲೆಜ್ ಮಾಡಿ ದುಡ್ಡು ತಗೊಳ್ಳೋದಕ್ಕೆ ಬಂದಿದ್ರು ಅಂತ ಇಟ್ಕೊಳ್ಳಿ. ಅವ್ನು ಇನ್ನೂ ಇಡ್ಲಿಲ್ಲ, ಬಟ್ ಆ ಹೊತ್ತಿಗೆ ಬಂದಿದ್ದ. ಆದ್ರೆ ನೀವು ಚಾಕು ಪಿಸ್ತೂಲ್ ತೋರಿಸಿ ಅವನ ಹತ್ರ ಇರೋ ಚಿನ್ನವನ್ನು ಕೂಡ ಇವರು ಎಗರಿಸಿದ್ದಾರೆ ಅಂತ ಮಾಡುವ, ಆಗ ಅದಕ್ಕೆ ಜವಾಬ್ದಾರಿ ಯಾರು ಸರ್? ನೋಡಿ, ಇದೊಂದು ಕಾನೂನಿನ ಪ್ರಶ್ನೆ. ಓಕೆ, ನಾನು ಅಲ್ಲಿ ಹಿಡ್ಕೊಂಡು ಹೋದೆ, ನನ್ನ ಕೈ, ನಾನು ಬಿಲ್ಡಿಂಗ್ ನ ಒಳಗೆ ಹೋದೆ, ಯಾವುದು ಸೊಸೈಟಿ ಒಳಗೆ ಹೋದೆ, ನನ್ನ ಕೈಯಲ್ಲೇ ಇದೆ ಬಂಗಾರ. ಸರಿ, ನಾನು ಅವ್ರು ಸ್ವಲ್ಪ ಕೂತ್ಕೊಳ್ಳಿ, ಈಗ ಬರ್ತೇನೆ, ಅದು ಲೋನ್ ಅಪ್ಲಿಕೇಶನ್ ತರ್ಲಿಕ್ಕೆ ಹೋಗ್ತಾರೆ ಅಂತ ಹೇಳು. ಇದು ಇನ್ಸಿಡೆಂಟ್ ಆ ಸಮಯದಲ್ಲಿ ಆಯ್ತು. ಸರಿ, ಇವರ ಕೈಯಲ್ಲೇ ಇದೆ ಬಂಗಾರ, ಅವನು ಹೇಳ್ಕೊಂಡು ಹೋಗ್ತಾನೆ ಇವರ ಕೈಯಿಂದ. ಅಲ್ಲಿ ನನ್ನ ಕೈಯಲ್ಲಿ ಇದ್ದದ್ದು ಟ್ರಾನ್ಸ್ಫರ್ ಆಗ್ಲಿಲ್ಲ ನಿಮ್ಮ ಕೈಗೆ. ನೀವು ಅಕ್ನಾಲೇಜ್ಮೆಂಟ್ ಕೊಡ್ಲಿಲ್ಲ ನನಗೆ, ಇನ್ನೂ ಪ್ರಾಸೆಸ್ ಕಂಪ್ಲೀಟ್ ಆಗ್ಲಿಲ್ಲ. ಹಿಯರ್ ಪೊಸೆಷನ್ ಬ್ಯಾಂಕಿನವರ ಕೈಗೆ ಬರಲಿಲ್ಲ. ನೀವು ಕ್ಯೂ ಅಲ್ಲಿ ನಿಲ್ಲಿಗೆ ಕ್ಯಾಶ್ ಸಮೇತ ಆಗಿ, ಕ್ಯಾಶ್ ದರೋಡೆ ಆಗುವ, ನೀವು ಕ್ಯಾಶ್ ಕಟ್ಲಿಕ್ಕೆ ಅಂತ ಹೇಳ್ಕೊಂಡು ಅಲ್ಲಿ ನಿಂತಿದ್ದೀರಿ ಅಂತ ಹೇಳ್ಕೊಂಡು ಕ್ಯೂ ಅಲ್ಲಿ ದರೋಡೆ ಆಯ್ತು, ನಿಮ್ಮ ಹತ್ರ ಎಳೆದುಕೊಂಡು ಹೋದ ಅಂತ ಹೇಳಿದ್ರೆ ಡೆಪಾಸಿಟರ್ ಹಿಮ್ಸೆಲ್ಫ್ ಇಸ್ ಲಯಬಲ್. ಯಾಕಂದ್ರೆ ಪೊಸೆಷನ್ ಟ್ರಾನ್ಸ್ಫರ್ ಆಗ್ಲಿಲ್ಲ, ಒಂದು ಲೀಗಲ್ ಇಶ್ಯೂ, ಇದು ಸಣ್ಣ ಲೀಗಲ್ ಇಶ್ಯೂ. ಪೊಸೆಷನ್ ಟ್ರಾನ್ಸ್ಫರ್ ಆಗ್ಲಿಲ್ಲ, ಅದನ್ನ ಅವನೇ ಲಯಬಲ್ ಆಗ್ತಾನೆ. ಅದಕ್ಕೆ ಇನ್ಶೂರ್ ಸಮೇತ ಇಲ್ಲ. ಬ್ಯಾಂಕಿನವ್ರದ್ದು ಇನ್ಶೂರೆನ್ಸ್ ಬರೋದು ಎಲ್ಲಿ ಅಂತ ಹೇಳಿದ್ರೆ ಅವರ ಪೊಸೆಷನ್ ಅಲ್ಲಿ ಇದ್ದದ್ದು. They are in legal possession of that particular item. ಇದೊಂದು ಸಣ್ಣದು ಕಾನೂನಾತ್ಮಕ ವಿಷಯ. ಆದ್ರಿಂದ ಅದು ಜವಾಬ್ದಾರಿ ಅವನದ್ದೇ, ಅವನು ಬ್ಯಾಂಕಿಗೆ ಕೊಡುವ ತನಕ. ಈಗ ಬ್ಯಾಂಕ್ ಅಲ್ಲಿ ಕ್ಯಾಶ್ ಕಟ್ಟಿದ ರಿಸಿಟ್ ನಿಮ್ಮ ಕೈಯಲ್ಲಿ ಬಂತು ಅಂತ ಹೇಳಿ ಆದ್ರೆ ಮುಗಿಯಿತು. ಈಗ ಅದೇ ರೀತಿಯಲ್ಲಿ ಕ್ಯಾಶ್ ವಿಡ್ರಾ ಮಾಡುವಾಗ ಕೌಂಟರ್ ನಿಂದ ನೀವು ಕ್ಯಾಶ್ ನಿಮ್ಮ ಕೈಗೆ ಬಂದು ನೀವು ಹೊರಗೆ ಹೋಗುವಾಗ ಬ್ಯಾಂಕಿನ ಒಳಗೆ ಅಂತ ತಿಳ್ಕೊಳ್ಳಿ, ಕ್ಯಾಶ್ ಅಕೌಂಟ್ ನಿಂದ ಬ್ಯಾಂಕಿನದು ಬಾಗಿಲಿನವರೆಗೆ ಬರೋದ್ರೊಳಗೆ ದರೋಡೆ ಆಯ್ತು, ದುಡ್ಡು ಎತ್ಕೊಂಡು ಹೋದ ಅಂತ ಹೇಳಿ ಆದ್ರೆ ಡೆಪಾಸಿಟರ್ ಹಿಮ್ಸೆಲ್ಫ್ ಇಸ್ ಲಯಬಲ್. ಅವನಿಗೆ ಹೋಯ್ತದೆ, ಬ್ಯಾಂಕ್ ಇಸ್ ನಾಟ್ ಲಯಬಲ್. ಅದೇ ಹಣದ ವಿಚಾರ ನೀವು ಹೇಳ್ತೇನೆ ಅಂತ ಹೇಳಿದ್ರಿ, ಅಂದ್ರೆ ಯು ಮೀನ್ ಟು ಸೇ ದಟ್ ಅದು ಏನು ಡೆಪಾಸಿಟ್? ಹೌದು, ಜನರ ಡೆಪಾಸಿಟ್ ನ ಕಮರ್ಷಿಯಲ್ ಬ್ಯಾಂಕ್ ಗಳಲ್ಲಿ ಇಡುವ ಡೆಪಾಸಿಟ್ ಗೆ ಅಲ್ಲಿ ಒಂದು ಇನ್ಶೂರೆನ್ಸ್ ಇದೆ, ದಟ್ ಇಸ್ ಕಾಲ್ಡ್ ಆಸ್ BICGC
ಕವರ್ ಅಂತ ಹೇಳ್ತಾರೆ. ಓಕೆ. ಡೆಪಾಸಿಟ್ ಇನ್ಶೂರೆನ್ಸ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅಂತ ಹಾ. ಇದೊಂದು ಸ್ವಾಯತ್ತ ಸಂಸ್ಥೆ, ರಿಸರ್ವ್ ಬ್ಯಾಂಕಿನಲ್ಲಿ 100% ಓನ್ಡ್ ಬೈ ರಿಸರ್ವ್ ಬ್ಯಾಂಕ್. ಓಕೆ. ಇವರು ಮೊನ್ನೆವರೆಗೆ ಐ ಥಿಂಕ್ 2020 ವರೆಗೆ 1 ಲಕ್ಷ ಇತ್ತು, 1 ಲಕ್ಷ ಡೆಪಾಸಿಟ್ ಇನ್ಶೂರೆನ್ಸ್ ಇತ್ತು. ಈಗ ಅದನ್ನು 1 ಲಕ್ಷ ಇದ್ದದನ್ನು 5 ಲಕ್ಷ ಮಾಡಿದ್ದಾರೆ. ಈ ಕಮರ್ಷಿಯಲ್ ಬ್ಯಾಂಕ್ಗಳು ಎಲ್ಲಿಯಾದ್ರೂ ಫೇಲ್ ಆದ್ರೆ 5 ಲಕ್ಷದವರೆಗೆ ನಿಮ್ಗೆ ಇನ್ಶೂರೆನ್ಸ್ ಇದೆ. ಈ 5 ಲಕ್ಷದಲ್ಲಿ ಏನೆಲ್ಲ ಬರ್ತದೆ? SB ಅಕೌಂಟ್ ಬ್ಯಾಲೆನ್ಸ್ ಬರ್ತದೆ, RD ಅಥವಾ ಪಿಗ್ಮಿ ಮಾಡಿದ್ದು ಬರ್ತದೆ, FD ಸಹ ಮತ್ತೆ ಬರ್ತದೆ. ಅದು ಪರ್ ಬ್ಯಾಂಕ್ ಲಿಮಿಟ್ ಅಲ್ಲಿ ಒಂದು ನೋಡ್ಕೊಳ್ಳಿ. ದಿಸ್ ಇಸ್ ಪರ್ ಬ್ಯಾಂಕ್ ಲಿಮಿಟ್. ಹೇಗೆ ಅಂತ ಹೇಳಿದ್ರೆ, ಈಗ ಕೆನರಾ ಬ್ಯಾಂಕ್ 10 ಬ್ರಾಂಚ್ ಇದೆ. 10 ಬ್ರಾಂಚ್ ಅಲ್ಲಿ ನಿಮ್ಮ ಹತ್ರ 5 ಲಕ್ಷ ಅಂತ 50 ಲಕ್ಷ ಕೆನರಾ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಇದ್ರೆ ನಿಮ್ಗೆ ಇನ್ಶೂರೆನ್ಸ್ ಸಿಗುದು 5 ಲಕ್ಷ ಮಾತ್ರ. ಪರ್ ಬ್ಯಾಂಕ್ ಲಿಮಿಟ್ ಅದು. ಸೊ ಪರ್ ಬ್ಯಾಂಕ್ ಪರ್ ಬಾರೋವರ್. ನೀವು ಹೆಂಡತಿ ಹೆಸರಿನಲ್ಲಿ ಇಡ್ತೀರಿ, ಅವರಿಗೆ 5 ಲಕ್ಷ, ಮಗನ ಹೆಸರಲ್ಲಿ ಇಡ್ತೀರಿ, ಅವರಿಗೆ 5 ಲಕ್ಷ. ಹೀಗೆ ಯಾರ ಹೆಸರಿನಲ್ಲಿ ಇಡ್ತೀರಿ ಅವರವರ ಹೆಸರಿನಲ್ಲಿ 5 ಲಕ್ಷ. ಅದೇ ನೀವು 4 ಈಗ 50 ಲಕ್ಷ ಇದೆ, 10 ಬ್ಯಾಂಕ್ 5 ಲಕ್ಷ 10 ಬ್ಯಾಂಕ್ ಅಲ್ಲಿ ಇಟ್ಟರೆ ನಿಮ್ಗೆ 50 ಲಕ್ಷವೂ ಕವರ್ಡ್. ಇದು ಕವರೇಜ್ ಸಿಗುದು ಯಾರಿಗೆ ಗೊತ್ತಾ? ಕಮರ್ಷಿಯಲ್ ಬ್ಯಾಂಕ್ ಅಂತ ಹೇಳಿದೆ. ಕೋಆಪರೇಟಿವ್ ಸೊಸೈಟಿಗಳಿಗೆ ಇಲ್ಲ. ಅರ್ಬನ್ ಕೋಆಪರೇಟಿವ್ ಸೊಸೈಟೀಸ್ ಗಳಿಂದ. ಕೋಆಪರೇಟಿವ್ ಬ್ಯಾಂಕ್ಸ್ ಸೊಸೈಟಿ ಅಲ್ಲ, ದೋಸ್ ಆರ್ ಕಾಲ್ಡ್ ಆಸ್ ಕೋಆಪರೇಟಿವ್ ಬ್ಯಾಂಕ್ಸ್. ಉದಾಹರಣೆಗೆ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಇದೆ, ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಬ್ಯಾಂಕ್ ಇದೆ, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್. ಉದಾಹರಣೆ ಉಡುಪಿಯಲ್ಲಿ ಹೇಳುವುದಂತ ನಿಮ್ಗೆ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಇಲ್ವಾ? ಅದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್. ಅದೇ ರೀತಿ ಭಟ್ಕಳ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಹೀಗೆ ಸಿರ್ಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್, ಹೀಗೆ ಕೋಆಪರೇಟಿವ್ ಬ್ಯಾಂಕ್ಗಳೆಲ್ಲ ಇದ್ದಾವೆ. ಅವುಗಳೆಲ್ಲ RBI ಸುಪರ್ದಿಗೆ ಬರ್ತಾರೆ. ಇವುಗಳು ಯಾವುದೆಲ್ಲ RBI ಸುಪರ್ದಿಗಳಿಗೆ ಬರ್ತಾರ ಅವರಿಗೆ DICGC ಕವರೇಜ್ ಮಾಡುವಂತದ್ದು ಕಂಪಲ್ಸರಿ. ಇದು ಪ್ರೀಮಿಯಂ ಅನ್ನು ಬ್ಯಾಂಕ್ ಕೊಡ್ತದೆ, ಇದು ಡೆಪಾಸಿಟರ್ ಮೇಲೆ ಹಾಕುದಿಲ್ಲ, ಬ್ಯಾಂಕೇ ಕೊಡ್ತದೆ. ಒಂದು ವೇಳೆ ಬ್ಯಾಂಕ್ ಪ್ರೀಮಿಯಂ ಕೊಡದಿದ್ರೆ ಡೆಪಾಸಿಟರ್ ಗತಿ ಏನು ಅಂತ ಕೇಳ್ಬೋದು. ಇಲ್ಲ, ಇದು ರಿಸರ್ವ್ ಬ್ಯಾಂಕಿನ ಇದರ ಪ್ರಕಾರ ಕಂಪಲ್ಸರಿ. ಒಂದು ವೇಳೆ ಅವರು ಕಟ್ಟದೇ ಇದ್ರೆ ಅದಕ್ಕೆ ಪೆನಾಲ್ಟಿ ತುಂಬಾ ಇದೆ. ಆದ್ರಿಂದ ಎಲ್ಲಾ ಬ್ಯಾಂಕಿನವರು ಇದನ್ನು ಚಾಚು ತಪ್ಪದೆ ಮಾಡ್ತಾರೆ. ಆದ್ರೆ ಟು ದ ಎಕ್ಸ್ಟೆಂಟ್ ಆಫ್ 5 lakhs, ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಆದ್ರೆ ಕೋಆಪರೇಟಿವ್ ಸೊಸೈಟಿಯಲ್ಲಿ ಅದು ಏನಾದ್ರೂ ಕೋಆಪರೇಟಿವ್ ಸೊಸೈಟಿ ಫೇಲಿಯರ್ ಆದ್ರೆ ಅದು ಹೋಯ್ತು. ಆದ್ರಿಂದ ನೀವು ಸ್ವಲ್ಪ ಕೋಆಪರೇಟಿವ್ ಸೊಸೈಟಿಯಲ್ಲಿ ಜನರು ಪ್ರಿಫರ್ ಮಾಡೋದು ಕಮ್ಮಿ. ಬಡ್ಡಿ ಕಡಿಮೆ ಆದ್ರೂ ತೊಂದರೆ ಇಲ್ಲ, ಈಡುಗಂಟು ಅಸಲು ಸೇಫ್ ಆಗಿರ್ತದಲ್ವಾ ಅಂತ ಹೇಳ್ಕೊಂಡು ಜನರು ಹೆಚ್ಚಾಗಿ ಕಮರ್ಷಿಯಲ್ ಬ್ಯಾಂಕ್ಗಳನ್ನೇ ಪ್ರಿಫರ್ ಮಾಡ್ತಾರೆ. ಎಲ್ಲಿ RBI ನಿಯಂತ್ರಣ ಇದೆ ಅಲ್ಲಿ.